ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ ಬಿಕ್ಕಟ್ಟು, ಮತ್ತೊಂದ್ ಕಡೆ ಆಟೋ LPG ಗ್ಯಾಸ್ ಕೊರತೆ. ಆಟೋ ಚಾಲಕರು ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಿರುವಂತವರು ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ವಿನೂತನವಾದ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಎತ್ತಿನ ಗಾಡಿಯನ್ನ ಬಳಸಿ ಅದಕ್ಕೆ ಆಟೋವನ್ನ ದಾರದ ಮುಖಾಂತರ ಕಟ್ಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಟೋ ಚಾಲಕರು ಯಾವ ರೀತಿಯಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ, ಅವರಿಗೆ LPG ಗ್ಯಾಸ್ ಸಿಗದೆ ಅವರ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಇದನ್ನ ಅವರು ಪ್ರತಿಬಿಂಬಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಎತ್ತಿನ ಗಾಡಿಯನ್ನ ಇಟ್ಕೊಂಡು ಖಾಲಿ ಸಿಲಿಂಡರ್ ಗಳನ್ನ ಇಟ್ಕೊಂಡು ಹಿಂದೆ ಒಂದು ಆಟೋವನ್ನ ಹಗ್ಗದ ಸಹಾಯದಿಂದ ಕಟ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ, ವಾಟಾಳ್ ನಾಗರಾಜ್ ಅವ್ರನ್ನ. ಸರ್, ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ, ಮತ್ತೊಂದು ಕಡೆ ಆಟೋ LPG ಗ್ಯಾಸ್ ಸಮಸ್ಯೆ. ಆಟೋ ಚಾಲಕರು ಪ್ರತಿನಿತ್ಯ ಕ್ಯೂ ನಿಂತ್ಕೊಂಡಿದ್ದಾರೆ, ಕಿಲೋಮೀಟರ್ ಗಂಟ್ಲೆ, ರಾತ್ರಿ ಹಗಲು ಅನ್ನೋದೇ ಕ್ಯೂ ನಿಂತ್ಕೊಂಡು ಗ್ಯಾಸ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯದಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ರಿಕ್ಷಾ ಚಾಲಕರ ಪರವಾಗಿ ನಿರಂತರವಾಗಿ ನಿಂತಿದ್ದೇವೆ. ಅವರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ, ಕಣ್ಣೀರಿನ ಪರಿಸ್ಥಿತಿ. ರಿಕ್ಷಾ ಚಾಲಕರು ನರಕದಲ್ಲಿ ಬದುಕ್ತಾ ಇದ್ದಾರೆ. ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀನಿ, ವಿರೋಧ ಪಕ್ಷಕ್ಕೂ ಎಚ್ಚರಿಕೆ ಕೊಡ್ತೀನಿ. ವಿರೋಧ ಪಕ್ಷ ಕೂಡಲೇ ಕೇಂದ್ರ ಸರ್ಕಾರ ಜೊತೆಲಿ ಮಾತನಾಡಿ, ಇಲ್ಲದೆ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಹೋರಾಟ ಆಗುತ್ತೆ. ಅದೇ ರೀತಿ ಸರ್ಕಾರ ಗಂಭೀರವಾಗಿರ್ತಕ್ಕಂಥಲ್ಲ, ನೀವು ಕೇಂದ್ರ ಜೊತೆಲಿ ಮಾತಾಡಿ LPG ಸಿಲಿಂಡರ್ ಗ್ಯಾಸ್ ಕೂಡಲೇ ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಿ. ಇದು ಬಹಳ ಗಂಭೀರ. ನಾವು ಗುರುವಾರ ದಿವಸ ಚಾಲಕರಿಗಾಗಿ, ರಿಕ್ಷಾ ಚಾಲಕರಿಗಾಗಿ, ಸಿಲಿಂಡರ್ಗಾಗಿ, ಗ್ಯಾಸ್ಗಾಗಿ ಕರಾಳ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಎಲ್ಲ ರಿಕ್ಷಾ ಚಾಲಕರಿಗೂ ಕಳಕಳಿಯಿಂದ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬೀದಿಗೆ ನಿಲ್ಲಿ, ಕಪ್ಪು ಬಾವುಟ ಹಾಕ್ಲೇಬೇಕವತ್ತು. ಎಲ್ಲರೂ ಕಪ್ಪು ಬಾವುಟ ಹಾಕಿ ಬೀದಿಗೆ ಬನ್ನಿ. ನೀವು ಪ್ರಯಾಣಿಕನ ಕುಣಿಸ್ಕೊಂಡು ಹೋಗ್ಬೋದು. ಕಪ್ಪು ಬಾವುಟ ಹಾಕಿ ಇಡೀ ರಾಜ್ಯಾದ್ಯಂತ ಕರಾಳ ದಿನಾಚರಣೆ ಚಾಲಕರ ಪರವಾಗಿ, ಕರಾಳ ದಿನಾಚರಣೆ ಸಿಲಿಂಡರ್ ಬೇಕು, ಗ್ಯಾಸ್ ಬೇಕು ಅಂತೇಳಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ. ಎಸ್, ಕೇಳಿದ್ರಲ್ಲ, ಅಂದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಜೊತೆಗೆ ಗುರುವಾರ ನಾವು ಚಾಲಕರ ಪರವಾಗಿ ಕರಾಳ ದಿನ ಆಚರಣೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ಎತ್ತಿನ ಗಾಡಿಯ ಹಿಂದೆ ಒಂದು ಆಟೋ ರಿಕ್ಷಾವನ್ನ, ಅಂದ್ರೆ ಸಿಲಿಂಡರ್ ಖಾಲಿ ಆಗಿದೆ, ಸೊ ಹಾಗಾಗಿ ಆಟೋ ರಿಕ್ಷಾವನ್ನ ನಾವು ತಳ್ಳಿಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಪ್ರತಿನಿಧಿಸುವ ಒಂದು ದೃಶ್ಯವನ್ನ ಕೂಡ ಇಲ್ಲಿ ಚಿತ್ರಿಸಿರುವಂತದ್ದು. ಅಂದ್ರೆ ಒಟ್ಟಾರೆ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವರ ಪರವಾಗಿ ವಾಟಾಳ್ ಪಕ್ಷ, ವಾಟಾಳ್ ನಾಗರಾಜ್ ಅವರು ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಗುರುವಾರ ಕರಾಳ ದಿನ ಆಚರಣೆ ಮಾಡ್ತೀವಿ, ಕಪ್ಪು ಪಟ್ಟಿಯನ್ನ ಧರಿಸಿ ಆಟೋ ಚಾಲಕರ ಪರವಾಗಿ ಮತ್ತೊಮ್ಮೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಕ್ಯಾಮೆರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.